ಸರ್ ನಾವು ದಲಿತ ಕುಟುಂಬ ಅಂತ ಈ ತರ ತೊಂದರೆ ಕೊಡ್ತಾವ್ರೆ ಸರ್ ನಮ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಲಂಕ ಮಂಜು ಅಂತೇಳಿ. ಈ ಭಾಗದಲ್ಲಿ ಏನೋ ಒಂದು SC ಜಮೀನುಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಈ ಯಾರೋ ಕೆಲವರು ರೋಡಿಗಳು ಬಂದು ಹೋಗ್ತಾ ಇದ್ದಾರೆ. ಆಮೇಲೆ ಅವ್ರದ್ದು ಕೆಲಸ ಮಾಡೋಕ್ಕೂ ಇಲ್ಲಿ ಅವಕಾಶ ಮಾಡ್ಕೊಡ್ತಾ ಇಲ್ಲ, ದಲಿತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಮಾಹಿತಿ ಬರುತ್ತೆ. ಆಮೇಲೆ ಕೋಲಾರ ಸಂದೇಶ್ ಅವರು ಸಹ ನಮಗೆ ಆಲ್ರೆಡಿ ಈಗಾಗಲೇ ಇಲ್ಲಿ ಬಂದು ಹೋಗಿದ್ದಾರೆ. ಆಮೇಲೆ ನನ್ನ ಕರೆದಿದ್ರು, ಈ ಭಾಗದಲ್ಲೇ ಅಲ್ವಾ ನಾವಿರೋದು, ಈ ತರ ಬನ್ನಿ ಸರ್, ಈ ತರ ಹಿಂಗೆ ಹಲ್ಲೆ ಆಗಿದೆ ಅಂತ ಹೇಳಿದ್ರು. ನಾವು ಇಲ್ಲಿ ಬಂದಿದ್ದೀವಿ. ಕೋಲಾರ ಸಂದೇಶ್ ಅವರು ಆಲ್ರೆಡಿ ಬಂದು ವಿಸಿಟ್ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಏನು ಇವ್ರ ಸ್ವಂತ ಜಾಗದಲ್ಲಿ ಒಂದು ಮನೆ ಕಟ್ಕೊಳಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ. ಆ ತರ ಅವರು ರೋಡಿಗಳು ಬಂದು ಇನ್ನೊಬ್ರು ಬಂದು ತೊಂದರೆಗಳು ಕೊಡ್ತಾ ಇದ್ದಾರೆ. ಈ ತರ ಎಲ್ಲ ಮಾಡೋದು ತಪ್ಪು. ಕಾನೂನು ರೀತಿಯಲ್ಲಿ ನಿಜವಾಗ್ಲೂ ಕಾನೂನು ಅವರು ಆಲ್ರೆಡಿ ಎಲ್ಲಾ ಭಾಗದಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ಈ ತರ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ತೊಂದರೆಗಳು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ತನಿಖೆ ಮಾಡಿ ಅಂತಾನು ಎಲ್ಲ ಕಂಪ್ಲೇಂಟ್ಗಳು ಕೊಟ್ಟಿದ್ರು ಕೂಡ ಒಂದು ಯಾವುದೇ ಒಂದು ತರಹ ಒಂದು ಅವ್ರ ಮೇಲೆ ತನಿಖೆ ನಡೀತಾ ಇಲ್ಲ. ಸೊ ಇದೆಲ್ಲ ದಲಿತರಿಗೆ ಆಗ್ತಾ ಇರೋ ಅನ್ಯಾಯಗಳು. ದಯವಿಟ್ಟು ಹೇಳ್ತಾ ಇದ್ದೀನಿ, ಸರ್ಕಾರಗಳು ಮತ್ತೆ ಈ ಪೊಲೀಸ್ ಇಲಾಖೆಗಳು ಇಂಥ ಬಡ ಕುಟುಂಬಗಳಿಗೆ ನೋಡಿ, ಪಾಪ ಅವ್ರು ನೋಡಿದ್ರೆ ನಮ್ಗೆ ನೋವಾಗುತ್ತೆ. ಅವರು ಇಲ್ಲಿ ಅವ್ರ ಸ್ವಂತ ಜಾಗ ನೋಡಿ, ಈ ಶೆಡ್ ಅಲ್ಲಿ ಈ ಮನೆಯಲ್ಲಿ ಅವ್ರು ಇದಾರೆ. ಪಾಪ ಅವ್ರಿಗೆ ಒಂದು ಮನೆ ಕಟ್ಕೊಳಕ್ಕೂ ಒಂದು ಹಕ್ಕಿರಲ್ವಾ? ಆ ತರ ಈ ತರ ತೊಂದರೆಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಕರ್ನಾಟಕದ ಜನತೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ಜಾಲ ಹೋಬಳಿ ಕಾಡ್ಗನಹಳ್ಳಿ ಸರ್ವೆ ನಂಬರ್ 67 ಅಲ್ವಾ ಬಜ್ಜಿ, 67 ಅಲ್ಲಿ ಈ ತರ ಅವ್ರ ಮನೆ ಕಟ್ಕೊಳಕ್ಕೆ ಒಂದು ಬೇರೆಯವ್ರನ್ನ ನಾವು ಕೇಳ್ಕೋಬೇಕು ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ದಲಿತರುಗಳು ಅವ್ರಿಗೆ ಪಾಪ ಅನ್ಯಾಯ ಆಗಿದೆ. ನಿಮಗೆ ಎಲ್ಲ ತೊಂದರೆ ಕೊಡ್ತಾರಂತ ವ್ಯಕ್ತಿಗಳು ಯಾರು ಸರ್? ಇಲ್ಲಿ ಸುಮಾರು ನೋಡಿ, ಒಂದು ದೊಡ್ಡ ಬಸವರಾಜು ಅವ್ರ ಮಗ, ಅವರು ಡೈರೆಕ್ಟ್ ಇಲ್ಲಿ ಬರ್ತಾ ಇಲ್ಲ. ಅವ್ರ ಮಗ ಮಂಜುನಾಥ್ ಗೌಡ ಅಂತ ಡೈರೆಕ್ಟ್ ಇಲ್ಲಿ ಬರ್ತಾ ಇಲ್ಲ ಸರ್. ಬೇರೆ ದುಡ್ಡು ಕೊಟ್ಬಿಟ್ಟು ಬೇರೆಯವ್ರನ್ನ ಇಲ್ಲಿ ಕಳಿಸ್ತಾ ಇದಾರೆ. ಅವ್ರು ಬಂದು ತೊಂದರೆ ಮಾಡ್ತಾರೆ. ಈಗಾಗ್ಲೇ ಯಾವುದೇ ತರಹ ಒಂದು ನೋಡಿ, ಯಾವುದೇ ತರಹ ಒಂದು ಅವ್ರ ವಾಸಕ್ಕೂ ಒಂದು ಯಾವುದೇ ತರ ಶೌಚಾಲಯ ಆಗಿರ್ಬೋದು, ಒಂದು ಕನ್ಸ್ಟ್ರಕ್ಷನ್ಗೂ ತುಂಬಾ ಸಮಸ್ಯೆ ಆಗಿದೆ ಅಂತಂದ್ರೆ ಇಲ್ಲಿ ಯಾವ ತರ ಸಮಸ್ಯೆ? ಪಾಪ ದಲಿತರಿಗೆ ಹಾಗಾದ್ರೆ ಬದುಕಕ್ಕೆ ಅವಕಾಶ ಇಲ್ವಾ ಇಲ್ಲಿ ಭೂಮಿ ಮೇಲೆ? ಪಾಪ ಅವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ಕರ್ನಾಟಕ ಜನತೆ, ಪೊಲೀಸ್ ಇಲಾಖೆ ಹಾಗೂ ನಮ್ಮ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಎಲ್ಲರೂ ಅಷ್ಟೇ. ಇಲ್ಲೇನು ಅವರು ಇವರು ಅಂತಲ್ಲ, ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡಕ್ಕೂ ನಾವೆಲ್ಲ ತಯಾರಿದ್ದೀವಿ. ದಯವಿಟ್ಟು ಪೊಲೀಸ್ ಇಲಾಖೆ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸರ್ಕಾರಕ್ಕೂ ಮನವಿ ಮಾಡ್ತೀವಿ, ಎಲ್ಲರಿಗೂ ಮನವಿ ಮಾಡ್ಕೊತೀವಿ. ಧನ್ಯವಾದಗಳು ಸರ್. ನಾವು ಇದು ರುಕ್ಮಿಣಿ ಅಮ್ಮ ಅವ್ರ ಹತ್ರ 23 ವರ್ಷ ಆಯ್ತು ಸರ್ ಪರ್ಚೇಸ್ ಮಾಡಿ. ನಾವು SC ಅವರು, ಈ ರೆಡ್ಡಿಸ್, ಜನರಲ್ ರೆಡ್ಡಿಸ್ ಗೌಡಸ್ ನಮ್ಮ ಮೇಲೆ ತೊಂದರೆ ಮಾಡ್ತಾ ಇದ್ದಾರೆ ಸರ್. ಅವರು ಇಲ್ಲಿ 8.5 ಎಕರೆ ಗೋಮಾಳ ಜಮೀನು ಇದ್ರೆ ಅದಕ್ಕೆ ಫೇಕ್ ರೆಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ನೋಡ್ತಾವ್ರೆ. 23 ವರ್ಷದಿಂದನೂ ಇದೇ ತೊಂದರೆ ಕೊಡ್ತಾವ್ರೆ ನಾವಿಲ್ಲಿ ಇರೋಣ ಅಂದ್ರೆ. ಈ ನಡುವೆ ಬಂದಿರ್ತಾ ಇದೀವಿ, ದಿನ ಬಂದು ರೌಡಿಗಳನ್ನ ಕಳಿಸಿ 20-30 ಜನ ಬರ್ತಾರೆ ಸರ್. ನಮ್ಮ ಕಾರ್ಗಳ ಮೇಲೆ, ಕಾರ್ ಯಾವ್ದಾದ್ರು ನಿಂತಿದ್ರೆ ಅಲ್ಲಿ ಕಾರ್ ಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಬರ್ದ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ನಮ್ಗೆ ಅದು ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ಇದು 8.5 ಎಕರೆ ಇದೆಯಲ್ಲ, ಅದು ಗೌರ್ಮೆಂಟ್ಗೆ ಸೇರಿಸ್ಬೇಕು ಸರ್. ಗೌರ್ಮೆಂಟ್ಗೆ ಸೇರಿಸ್ಬಿಟ್ಟು ನಮ್ಮ ಸೈಟ್ ಇದೆ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ದು, ಅದು ಮಾತ್ರ ಮತ್ತೆ 6 ಗುಂಟೆ ಇದೆ ನಮ್ದು. ಅವರು ಇದ್ರಲ್ಲೂ ಅವರು ಸ್ವಾಧೀನ ಅನುಭವದಲ್ಲಿ ಇದ್ರು ಅಂತೇಳಿ ಕೊಟ್ಟಿದ್ದಾರೆ. ಅದನ್ನ ನಮ್ಗೆ ಮಾಡಿಸ್ಕೊಡ್ಬೇಕು, ಮತ್ತೆ ನಮ್ಮ ಸೈಟ್ ನಮ್ಗೆ ಉಳಿಸ್ಬೇಕು. ಆ ಫೇಕ್ ರೆಕಾರ್ಡ್ ಮಾಡಿಸ್ಕೊಂಡಿರೋರಿಗೆ 1 ಇಂಚು ಸಹ ಸಿಗಬಾರ್ದು ಸರ್. ಆ ಥರ ಮಾಡಬೇಕು ಅನ್ನೋದು ನಮ್ಮ ಕೋರಿಕೆ ಸರ್. ಬಟ್ ಈಗ ಅವರು ಗೌಡ ಹೇಳ್ತಾ ಇದ್ರಲ್ಲ, ಅವರು ನಿಮಗೆ ಯಾವ ರೀತಿಯಲ್ಲಿ ನಿಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ? ಅವರು ಡೈರೆಕ್ಟ್ ಬರ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಅವರು ರಾಜಕೀಯ ವ್ಯಕ್ತಿಗಳು ಇಂಡೈರೆಕ್ಟ್ ಆಗಿ ಬೇರೆಯವ್ರನ್ನೆಲ್ಲ ಕಳಿಸಿ, ಥರ್ಡ್ ಪಾರ್ಟಿಗಳನ್ನ ಕಳಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಸರ್. ಇಲ್ಲಿ ನಾವೇನು ಕೆಲಸನೂ ಮಾಡಕ ಆಗ್ತಾ ಇಲ್ಲ. ವಾಶ್ರೂಮ್ ಇಲ್ಲ, ಒಂದು ರೂಮ್ ಕಟ್ಕೊಳ್ಳೋಣ ಅಂದ್ರೂ ಬಿಡ್ತಾ ಇಲ್ಲ. ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಸರ್. ವಾಶ್ರೂಮ್ಗೆ ತುಂಬಾ ಪ್ರಾಬ್ಲಮ್ ಇದೆ ಸರ್. ನಮ್ಮ ಮಕ್ಕಳು, ನಾವು ಎಲ್ಲೋಗ್ಬೇಕು ಸರ್? ಈ ತರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಈಗ ನೀವು ಈ ಕಂಟೈನರ್ ಅಲ್ಲಿ ವಾಸ ಮಾಡ್ತಾ ಇದ್ದೀರಿ, ಬಟ್ ನಿಮಗೆ ಒಂದು ಶೌಚಾಲಯ ಕಟ್ಕೊಳ್ಳೋದಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಿದಿರಲ್ಲ, ಪೊಲೀಸ್ ಇಲಾಖೆ ಏನ್ ಹೇಳ್ತಾರೆ? 10 ಸಲ ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ ಸರ್, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಗೆ ದುಡ್ಡು ಕೇಳಿದ್ರೆ ನಾವೆಲ್ಲಿ ತಂದು ಕೊಡೋಣ ಸರ್? ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅದೇ ಈಗ ಅವ್ರನಿಂದ ನಿಮ್ಗೆ ದೊಡ್ಡ ಬಸವೇಗೌಡ ಅಂತ ಏನ್ ತೊಂದರೆ ಇದೆ? ನಮ್ ಜಾಗ ನಮಗ್ ಬೇಕು ಸರ್. ಅವ್ರು ನಮ್ಮನ್ನ ಮಾತಾಡ್ಸ್ಬಾರ್ದು. ನಮ್ ಜಾಗದಲ್ಲಿ ನಾವಿರ್ತೀವಿ, ನಮ್ಮನ್ನ ಅವ್ರು ಮಾತಾಡ್ಸ್ಬಾರ್ದು. ಅವ್ರಿಗೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ. ನಾವು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದೀವಿ. ಫಸ್ಟ್ ಈ ಜಮೀನ್ಗೆ ಸುತ್ತು ಇರತ್ತಲ್ಲ, ಅವ್ರು ತಗೊಂಡಿರ್ತಕ್ಕಂಥ ಜಾಗ ಏನಿದೆಯೋ ಅಲ್ಲಿ ಹೋಗಿ ಹುಡ್ಕೊಂಡ್ಲಿ. ಸರ್ಕಾರನೇ ಕೋರ್ಟ್ ಆರ್ಡರ್ಗಳೇ ಬಂದಿದ್ದಾವೆ, ಪೂರ್ವ ಪಶ್ಚಿಮ ಅಂತ ಇರತ್ತೆ ಸರ್. ಅದನ್ನೆಲ್ಲ ನೋಡಿ ನಮ್ ಜಾಗ ನಮ್ಗೆ ಬಂದು ನಮ್ಗೆ ಈ ರೀತಿ ಹಿಂಸೆ ಕೊಡ್ತಾರೆ. ಫಸ್ಟ್ ಚೆಕ್ ಬಂದಿ ನೋಡ್ಬಿಟ್ಟು ಅವ್ರ ಜಾಗ ಎಲ್ಲೈತೋ ಅವ್ರು ಅಲ್ಲಿ ಹುಡ್ಕೊಂಡ್ಲಿ ಸರ್. ಇದು ನಮ್ ಚೆಕ್ ಬಂದಿ ನಾವೆಲ್ಲ ಕೊಡ್ತೀವಿ ಸರ್. ಅವರು ತಂದ್ಕೊಡ್ಲಿ.
ಸರ್ಕಾರದ ಜಾಗ ಇದು. ಸರ್ಕಾರದ ಜಾಗ, ಸರ್ಕಾರದ ಜಾಗ. ಸರ್ಕಾರದ ಜಾಗ. ಆದ್ರೆ ನಮ್ಗೆ ಇದು ಗ್ರಾಂಟ್ ಆಗೈತೆ. ನಮ್ದು ನಮ್ಮದು ಸರ್ಕಾರ ಜಾಗ ಅಲ್ಲ, ನಮಗ್ ಗ್ರಾಂಟ್ ಆಗಿರೋ ಜಾಗ. ನಮ್ಮ ರುಕ್ಮಿಣಿ ಅಮ್ಮ ಅನ್ನೋರು ಗ್ರಾಂಟ್ ಆಗಿತ್ತು, ನಾವು ತಗೊಂಡಿದೀವಿ. ಅವ್ರ ಸರ್ಕಾರದ ಜಾಗನ ಅವ್ರು ಲೂಟಿ ಮಾಡ್ತಾವ್ರೆ. ಅದನ್ನ ಗೌರ್ಮೆಂಟ್ ಬಿಡಿಸ್ಕೊಡ್ಬೇಕು ಸರ್. ಸರ್ ನಮಸ್ಕಾರ ಸರ್, ನಾವು ಚಂದ್ರಾಯಪ್ಪ ಅಂತ. ನಮ್ಮ ಒಬ್ಬರಿಗೆ ರುಕ್ಮಿಣಿ ಅಮ್ಮ ಅನ್ನೋರಿಗೆ ಸರ್ವೆ ನಂಬರ್ 67ರಲ್ಲಿ ಸರ್ಕಾರದಿಂದ ಹಕ್ಕುಪತ್ರದ ಮೂಲಕ 38/45 ಅಂತ ಒಂದು ಸೈಟ್ ಅಲಾಟ್ ಆಗಿತ್ತು ಸರ್. ಅದ್ರ ಮೇಲೆ OS ನಂಬರು 328/90 ಅಂತ ಹೇಳ್ಬಿಟ್ಟು ಕೇಸ್ ನಡೆದು ರುಕ್ಮಿಣಿ ಅಮ್ಮನವರು ಗೆದ್ದಾದಮೇಲೆ ನಾನು ಸುಮಾರು 8 ವರ್ಷ 9 ವರ್ಷದ ಮೇಲೆ ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ ಸರ್, ಖರೀದಿ ಮಾಡಿದ್ದೀನಿ. ಈಗ ಇದು ಸರ್ಕಾರದ ಜಾಗ 8 ಎಕರೆ 20 ಗುಂಟೆ ಇದೆ ಸರ್. ಅದರಲ್ಲಿ ದೊಡ್ಡ ಬಸವರಾಜು ಮತ್ತು ಮಗ ಮಂಜುನಾಥ್ ಗೌಡ, ಅವರು ಸಹಪಾಠಿಗಳು ರವಿಕುಮಾರ್ ರೆಡ್ಡಿ, ಜಗನ್ನಾಥ್ ರೆಡ್ಡಿ ಅನ್ನೋರು ಇದು ಆಗಿ ಈ ಸರ್ಕಾರದ ಜಾಗನ ಸುಮಾರು 250 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಸರ್ಕಾರಿ ಜಾಗನ ಲೂಟಿ ಹೊಡೆಯೋ ಉದ್ದೇಶದಿಂದ ನಾವು SC ಜನಾಂಗದವರು, ಆದಿ ದ್ರಾವಿಡದವರು ನಮಗೆ ತೊಂದರೆ ಕೊಟ್ಟು ಇವ್ರನ್ನ ಖಾಲಿ ಮಾಡಿಸ್ಬಿಟ್ಟು ಏನು ಬೇಕಾದ್ರೂ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ನಮ್ದು ಎಲ್ಲ ದಾಖಲೆಗಳು, ಖಾತೆ ಇದೆ, ಕಂದಾಯ ಕ್ಲಿಯರ್ ಇದೆ, ಎಲ್ಲ ಇದು ಮಾಲೀಕ ಅನ್ನೋದಕ್ಕೆ ಎಲ್ಲ ಅದಕ್ಕೆ ಇದೇನು ದಾಖಲೆಗಳು ಬೇಕೋ ಎಲ್ಲ ದಾಖಲೆಗಳು ಇದ್ದರೂ ಕೂಡ ನಮಗೆ ತೊಂದರೆ ಕೊಟ್ಟು ನಮಗೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ. ಅವ್ರ ಜೊತೆ ಒಬ್ಬ ಮಣಿಕಂಠ ಅನ್ನೋ ಒಬ್ಬ ರೌಡಿನ ಇಟ್ಕೊಂಡು ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ಯಾವಾಗಲೂ ಬರೋದು ಇಲ್ಲಿ ಅದು ಆ ಕೆಲಸ ಮಾಡಬೇಡ್ರಿ, ಈ ಕೆಲಸ ಮಾಡಬೇಡ್ರಿ ಅಂತ ಅಡ್ಡ ಬರೋದು ನೋಡಿ. ನಾವು ಕಲ್ಲುಗಳು ಓಡಿಸ್ಕೊಂಡು ನಾವು ಮನೆ ಸಂಸಾರಕ್ಕೋಸ್ಕರ ಮನೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದು ಪ್ರಯತ್ನ ಮಾಡಿದ್ರು ಕೂಡ ನಾವಿಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ದಲೆ ಪೊಲೀಸ್ನವ್ರಿಗೆ ಒಂದು ಕಡೆಯಿಂದ ಎಲ್ರಿಗೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ಗಳು ಕೊಟ್ಟಿದ್ದೀನಿ, ಪೊಲೀಸು ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರ ಮುಖಾಂತರ ನನಗೇನು ಸಪೋರ್ಟ್ ಇದು ಅನುಕೂಲ ಆಗಲಿಲ್ಲ. ಆಮೇಲೆ ACP ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರು ಬಂದು ಏನಾಗಿದೆ ಏನು ಅಂತೇಳ್ಬಿಟ್ಟು ಬಂದು ತನಿಖೆ ಮಾಡಲಿಲ್ಲ. SC ST ಸೆಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರೂ ಬಂದು ಏನು ಮಾಡಿದ್ದೀರಾ ಅಂತೇಳ್ಬಿಟ್ಟು ನನ್ನನ್ನು ಯಾವುದೋ ಕಾರಣಕ್ಕೂ ಯಾವುದೋ ವಿಚಾರದಲ್ಲೂ ಬಂದು ಮಾತಾಡಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಸುಮಾರು 3 ಸಾರಿ 4 ಸಾರಿ ಕಂಪ್ಲೇಂಟ್ಗಳು ಕೊಟ್ಟಿದ್ದೀನಿ. ನಾನು ಕೊಟ್ಟಂಥ ಕಂಪ್ಲೇಂಟ್ಗಳು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಅವರು ಬೀದಿಯಲ್ಲಿ ಹೋಗೋರ ಕೈಲಿ ಕಂಪ್ಲೇಂಟ್ ಕೊಟ್ಟು ಕಳಿಸಿದ್ರು ಕೂಡ ನಮ್ಮನ್ನು ಕರೆಸಿ ನಮ್ಮನ್ನು ಎನ್ಕ್ವೈರಿ ಮಾಡೋದು, ನಮ್ಗೆ ಹಿಂಸೆ ಇಡೋದು ಪೊಲೀಸ್ನವ್ರು ಈ ರೀತಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಯಾಕೆ ಅವ್ರ ಮೇಲೆ ಯಾಕೆ ಆಕ್ಷನ್ ತೊಗೊತಾ ಇಲ್ಲ, ನನ್ನನ್ನೇ ಯಾಕೆ ಈ ಥರ ಬೆದರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಇಲ್ಲ ಅವ್ರದ್ದೆಲ್ಲ ದಾಖಲೆ ಕರೆಕ್ಟಾಗಿದೆ, ನಿಮ್ಗೆ ಬೇಕಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಆವಾಜುಗಳು ಹಾಕ್ಕೊಂಡು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಮನೆ ಕಟ್ಕೊಳ್ಳೋಕ್ಕೆ, ಬಿಲ್ಡಿಂಗ್ ಕಟ್ಟೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟು ನಮಗೆ ಪೊಲೀಸ್ ರಕ್ಷಣೆ ಕೊಟ್ಟು ನನ್ನ ದಾಖಲೆಗಳ ಪ್ರಕಾರ ನನ್ನ ಜಾಗಕ್ಕೆ ನನಗೆ ರಕ್ಷಣೆ ಕೊಡಬೇಕು. ನನ್ನ ಕುಟುಂಬದವ್ರಿಗೆ ತೊಂದರೆ ಕೊಡ್ತಾ ಇದನ್ನೆಲ್ಲ ತಾವು ಗಮನಿಸಿ ಈ ರೌಡಿಗಳನ್ನ ಕರೆಸೋದು ಇವ್ರನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಈ ದೊಡ್ಡ ಬಸವರಾಜು ಅವ್ರ ಮಗ ಮಂಜುನಾಥ್ ಗೌಡ ಅಂದರೆ ದೊಡ್ಡ ಪಂಟರು. ಇದಕ್ಕೆಲ್ಲ ಈಗ ಮೇಯ್ನ್ ಲೀಡರ್ ಆಗಿಬಿಟ್ಟಿರೋದು ಮಂಜುನಾಥ್ ಗೌಡ ಅನ್ನೋರು. ಅವ್ರ ಜೊತೆ ಮಣಿಕಂಠ ಅನ್ನೋ ಒಬ್ಬ ರೌಡಿನ ಇಟ್ಕೊಂಡು ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿ. ಅದರಿಂದ ನಮಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಟ್ಟು ನಮ್ಮ ಮೇಲೆ ಗೂಂಡಾಗಿರಿ ಮಾಡ್ತಕ್ಕಂಥ ಈ ಜನಗಳಿಗೆ ಮೇಲೆ ಒಂದು ಆಕ್ಷನ್ ತೊಗೊಂಡು ನಾವು ನಮ್ಮ ಸ್ಥಳದಲ್ಲಿ ನಾವು ಕೆಲಸ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಅಲ್ಲ, ಈಗ ನಿಮ್ಮಲ್ಲಿ ಇರುವಂತ ಎಲ್ಲ ದಾಖಲೆಗಳು ನಿಮ್ಮಲ್ಲಿ ಸರಿ ಇದೆ, ನೀವು ಪೊಲೀಸ್ ಠಾಣೆಗೂ ಕೊಟ್ಟಿದ್ದೀರಿ, ನಿಮ್ಮಲ್ಲಿರೋ ದಾಖಲೆಗಳನ್ನ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀರಿ, ಕಮಿಷನರ್ ಆಫೀಸ್ಗೂ ಕೊಟ್ಟಿದ್ದೀರಿ, ಆಮೇಲೆ SS ಸೆಲ್ಗೂ ಕೊಟ್ಟಿದ್ದೀರಲ್ಲ. ಎಲ್ಲಾ ದಾಖಲೆಗಳು ಅವ್ನು ಪರಿಶೀಲನೆ ಮಾಡಿದೆ, ನಿಮ್ಮ ಕಂಪ್ಲೇಂಟ್ ಅವ್ರು ತಗೊಂಡೆ. ಆದ್ರೆ ಈ ದೊಡ್ಡ ಬಸವರಾಜು ಮತ್ತು ಮಗ ಅವರ ಪರವಾಗಿ ನಿಂತಿದ್ದಾರೆ ಪೊಲೀಸ್ ಇಲಾಖೆ ಅಂತ. ಹೌದು ಸ್ವಾಮಿ. ಆದ್ರೆ ಇಲ್ಲಿ ನೀವು ವಾಸ ಮಾಡುವಂತ ಜಾಗದಲ್ಲಿ ನೀವು ಕಾಂಪೌಂಡ್ ಹಾಕೊಳ್ಳೋದು ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೂ ಅದಕ್ಕೆಲ್ಲ ಬೇರೆ ಬಾರಿಯ ಗುಂಡಾದಾರನ ಕರ್ಕೊಂಡ್ಬಂದು ನಿಮ್ಮನ್ನ ಬೆದರಿಕೆ ಆಗ್ತದೆ. ಹೌದು ಸ್ವಾಮಿ. ಆದ್ರೆ ಈಗ ನಿಮಗೆ ಪ್ರಾಣ ಭಯ ಇದೆ ನಿಮ್ಮ ಕುಟುಂಬದ ವಿಷಯದಲ್ಲಿ, ಈ ದೊಡ್ಡ ಬಸವರಾಜು ಮತ್ತು ಮಗ. ಹೌದು ಸ್ವಾಮಿ. ಅದ್ರ ಪರವಾಗಿ ನೀವು ಇದು ಮಾಡ್ತೀರಿ. ಆದ್ರೆ ಈಗ ದಾಖಲೆ ಮತ್ತೆ ನೀವು ಕೋರ್ಟಲ್ಲಿ ಊರಿರೋದಕ್ಕೋಸ್ಕರ ಅದು ಕೋರ್ಟಲ್ಲಿ ನಡೀತದೆ. ಹೌದು ಸ್ವಾಮಿ. ಆದ್ರೆ ನಂತರ ಇವ್ರು ಬಂದು ಇವ್ರು ಯಾಕೆ ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಇನ್ನೊಂದ್ಸರಿ, ಅಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಪೊಲೀಸರು ಬಂದು ಕೇಳಲಿಲ್ಲ ಸ್ವಾಮಿ, ಇದುವರೆಗೂ ಕೇಳಲಿಲ್ಲ ಸ್ವಾಮಿ. ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನನ್ನನ್ನು ಕರೆಸಿ ಇದಕ್ಕೆ ಹೇಳಿಕೆ ಕೊಡಿ ಅಂದ್ರು. ನನ್ನ ಮೇಲೆ ಒಂದು FIR ಹಾಕಿದ್ದಾರೆ ಸ್ವಾಮಿ. ಅದಕ್ಕೆ FIR ಹಾಕಕ್ ಮೊದಲು ನನ್ನನ್ನು ಕರೆಸಿ ನನ್ನ ಮೇಲೆ ದೌರ್ಜನ್ಯ ಮಾಡಿದಂಥ ಪೊಲೀಸ್ನವರಿಗೆ ಫುಲ್ಲು ಏನೇನಿದೆ ಕೂಲಂಕುಷವಾದ ದಾಖಲೆಗಳ ಸಮೇತ ಅವ್ರಿಗೆ ಹೇಳಿಕೆ ಕೊಟ್ಟು ಬಂದಿದ್ದೀನಿ ಸ್ವಾಮಿ.
ಆದ್ರೂ ಕೂಡ ಇವರು ಇದಕ್ಕೆ ತಾಳ್ಲಾರ್ದೆ ನಾನು ಕೇಸ್ ಹಾಕಿದ್ದೀನಿ, OS ಕೇಸ್ ಇದೆ. ಕೇಸ್ ಬಾಡಿಗೆ ಕೇಸು ನಡೆಯುತ್ತೆ. ಕೇಸ್ ಅದು ಇದು ಸರ್ಕಾರ ಕೊಟ್ಟಿರೋದು ಹಕ್ಕುಪತ್ರ ನಿಮ್ಗೆ? ಹೌದು ಸ್ವಾಮಿ. ಅಂದ್ರೆ ನಾವು ತಗೊಂಡಿರೋರಿಗೆ ಹಕ್ಕುಪತ್ರ ಕೊಟ್ಟಿರೋದು ಸ್ವಾಮಿ. ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದೆ, ಅವ್ರ ಕಡೆಯಿಂದ ನಾನು ಪರ್ಚೇಸ್ ಮಾಡಿದ್ದೀನಿ ಸ್ವಾಮಿ. ಈಗ ಅದರಂತೆ ಹಕ್ಕುಪತ್ರದ ಆದ್ಮೇಲೆ ನನ್ನ ಹೆಸರಿಗೆ ಖಾತಾ ಬದ್ದಿದೆ ಸ್ವಾಮಿ. ನನ್ನ ಹೆಸರಲ್ಲಿ ಅಲ್ಲಿ ನೋಡಿ